ಹೆಣ್ಮಕ್ಳು ಹುಡ್ತಿದ್ದಂಗೆ ಕಷ್ಟದ ಮೂಟೆನ ಜೊತೆಗೇ ಕಟ್ಕೊಂಬಂದ್ಬಿಟ್ಟಿರ್ತಾರೆ. ಕಾಣ್ದಂಗಿರೋ ಆ ಗಂಟನಾಗಿರೋ ಗೋಳನ್ನ ಅವಳು ಯಾರ ತಾವು ಹಂಚ್ಕೊಳಕ್ಕಾಗಕ್ಕಿಲ್ಲ. ಕೆಲವ್ರ ತಾವು ಹಂಚ್ಕೊಂತಾಳೆ, ಇನ್ನು ಕೆಲವನ್ನ ನಿಂತವು ಹಂಚ್ಕೊತಾಳೆ. ಈಗ ನಾನು ಬಂದಿರೋದು ಅದಕ್ಕೆ ತಾಯಿ, ಜೀವನದಾಗೆ ಸಹನೆ ಇರಲಿ ಅಂತ ನನ್ನ ಮಗಳಿಗೆ ಸಹನ ಅಂತ ಹೆಸರಿಕ್ತೆ. ಅವಳಿಗೆ ಸಹನೆ ಕೊಟ್ಟು ಸಂತೋಷ ಕಿತ್ಕೊಂಡ್ಬಿಟ್ಟಲ್ಲ ತಾಯಿ. ಯೋಟೆ ಕಷ್ಟ ಬಂದ್ರೂ ಅವಳ ಮಕ್ಕದಾಗೆ ನಗ ಇರ್ತಿತ್ತು. ಆದ್ರೆ ಈಗ ಇಲ್ಲ ಸಲ್ಲದ ಮಾತೆಲ್ಲ ಮಾತಾಡಿ ಅವಳ ಮನಸ್ಸಿನ ಮ್ಯಾಗೆ ಕಲ್ಲು ತೂರವ್ರೆ. ಯಾರು ಏನೇ ಹೇಳಿದ್ರು ಅವಳನ್ನ ಮಾತ್ರ ಕೈ ಬಿಡ್ಬೇಡ ತಾಯಿ, ಬಲವಾಗಿ ಅವಳ ಜೊತೆಗೆ ನಿಂತ್ಕ. ಯಾಕವ್ವ, ಸಹನಕ್ಕನ ವಿಷಯದಲ್ಲಿ ತುಂಬ ಬೇಸರ ಆಯ್ತಾ? ಬೇಸರ ಯಾಕೆ ಮಾಡ್ಕೊಳ್ಳವ? ದೊಡ್ಡವ್ರು ಹೇಳೋರಲ್ಲ, ಒಳ್ಳೆಯದನ್ನು ಒಳಕ್ಕೆ ಹಾಕು, ಕೆಟ್ಟದ್ದನ್ನು ಒಲೆಗೆ ಹಾಕು ಅಂತ. ಜೀವನ ಅಂದ್ಮ್ಯಾಕೆ ಒಳ್ಳೆಯದು ಕೆಟ್ಟದ್ದು ಎಲ್ಲ ಇರ್ತದೆ. ಜೀವನನ ನೀವೆಷ್ಟು ಚೆನ್ನಾಗಿ ನೋಡ್ತೀರಾ ಅವ್ವ, ನೋವಾದರೂ ನೋ ಅಂತಾನೆ ಹೇಳ್ತೀರಾ. ಅದ್ಯೋನೋ ಅದೆಲ್ಲ ನಂಗೆ ಗೊತ್ತಾಗಕ್ಕಿಲ್ಲ ಕಣ್ತಾಯಿ. ಮನಸ್ಸಿನಾಗ ದುಃಖ ತುಗುಡ ತುಂಬ್ಕೊಂಡಿದ್ರೆ ನಾನು ಈ ತಾಯಿ ಬಂದು ಹೇಳ್ಕೊತೀನಿ. ಅವಳೇ ನನಗೆಲ್ಲ, ಅವಳಿಂದನೇ ಎಲ್ಲ. ಹೌದವ್ವ, ಮನ್ಸಿಗೆ ನೋವಾದಾಗ ನಮಗೆ ಹತ್ರ ಆದವ್ರ ಹತ್ರ ಹೇಳ್ಕೊಂಡ್ರೆ ಮನಸ್ಸಿನ ನೋವು ಸ್ವಲ್ಪ ಆದರೂ ಕಮ್ಮಿ ಆಗತ್ತಂತೆ. ಅದಕ್ಕೆ ಅಲ್ವೇ ನನ್ನ ಮನಸ್ಸಿನ ಭಾರ ಎಲ್ಲ ಬದಿಗಿಡಕ್ಕೆ ಈ ತಾಯಿ ತಕ್ಕ ನಾನು ಬರೋದು. ನನಗೂ ಅಷ್ಟೇ ಅವ್ವ, ಏನೇ ನೋವಾದರೂ ಮೊದಲು ಹೇಳ್ತಾ ಇದ್ದಿದ್ದು ನಮ್ಮ ಅಪ್ಪಂಗೇನೆ. ಹೆಣ್ಮಕ್ಳಿಗೆ ಅಪ್ಪಯ್ಯ ಅಂದರೆ ಆಕಾಶ ಇದ್ದಂಗೆ. ನಂಗೆ ಯಾಕೋ ಅಪ್ಪ ತುಂಬ ನೆನಪಾಗ್ತಿದಾರವ್ವ. ಅವ್ರನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ. ಎಲ್ಲಿದ್ದಾರೋ, ಹೇಗಿದ್ದಾರೋ, ಊಟ ಮಾಡಿದ್ರೋ ಇಲ್ವೋ, ನನಗೆ ತುಂಬ ಆತಂಕ ಆಗ್ತಿದೆ ಅವ್ವ. ಹಂಗೇನೂ ಆಗಿರಕ್ಕಿಲ್ಲ ಕಣವ. ನಿಮ್ಮ ಅಪ್ಪಯ್ಯ ಸೇಮವಾಗೇ ಇರ್ತಾನೆ, ತಲೆ ಕೆಡಿಸ್ಕೋಬೇಡ. ಆದರೂ ಮಗಳಾಗಿ ನನ್ನ ಆತಂಕ ನಂಗೆ ಇರುತ್ತಲ್ವ ಅವ್ವ. ಅಪ್ಪ ಚೆನ್ನಾಗಿದ್ರೆ ಅಷ್ಟೇ ಸಾಕು. ಬನ್ನಿ ಹೋಗೋಣ. ನೀನು ನಡಿ, ನಾ ಬರ್ತೀನಿ. ಸರಿ ಅವ್ವ. ಅಪ್ಪ ಸಂದಾಕಿರ್ಲಿ ಅಂತ ಮಗಳು, ಮಗಳು ಸಂದಾಕಿರಬೇಕು ಅಂತ ಅಪ್ಪ. ಗಂಗಣ್ಣ, ನಿನ್ನ ಮಗಳು ನಿನ್ನ ಮ್ಯಾಗೆ ಸ್ಯಾನ ಆಸೆ ಮಾಡ್ಗವಳೆ ಕಣಪ್ಪ. ನೀನು ನೋಡಿರೆ ಯಾ ಇಸ್ಯನೂ ಸರಿಯಾಗಿ ಹೇಳ್ದೆ ನನ್ನೇ ಗೊಂದಲಕ್ಕೆ ತಳ್ಳಿದ್ಯಾ. ಈ ಹುಡುಗಿ ತಾವು ನಿನ್ನ ಬಗ್ಗೆ ನಾನು ಏನು ಅಂತ ಹೇಳಿ. ಇದ್ಯಾವುದಿದು ಅನ್ನೋನ್ ನಂಬರು? ಹಲೋ ಹಲೋ ಸುಮಾ, ನಾನು ಸುಮಾ. ಪ್ಲೀಸ್ ನಾನು ಮಾತಾಡೋದನ್ನು ಪೂರ್ತಿ ಕೇಳಿಸ್ಕೊ. ಕಾಲ್ ಕಟ್ ಮಾಡಬೇಡ. ನೀನು ನನ್ನ ನಂಬರ್ನ ಬ್ಲಾಕ್ ಮಾಡಿದ್ಯಲ್ಲ, ಅದಕ್ಕೆ ಹೊಸ ನಂಬರಿಂದ ಕಾಲ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಿನ್ನ ಹತ್ರ ಒಂದು ವಿಷಯ ಹೇಳಬೇಕಾಗಿತ್ತು. ನಾನು ನಾಳೆಯಿಂದ ನೋಡ್ ಸಚಿನ್, ನೀನು ಈ ಥರ ಕಾಲ್ ಮಾಡಿ ತಲೆ ತಿಂತೀಯ ಅಂತಾನೆ ನಾನು ಈ ನಂಬರ್ನ ಬ್ಲಾಕ್ ಮಾಡಿದ್ದು. ಬೇರೆ ಹುಡುಗರ ಥರ ಚೀಪ್ ಟ್ರಿಕ್ಸ್ ಯೂಸ್ ಮಾಡಬೇಡ. ಸುಮಾ, ಅದು ಹಾಗಲ್ಲ ಪ್ಲೀಸ್. ನಾನು ನಾಳೆಯಿಂದ ಇದೇ ಥರ ಚೀಪಾಗಿ ಆಡ್ತಿದ್ರೆ ನಿನ್ನ ಮೇಲಿರೋ ಗೌರವನ ನೀನೇ ಕಳ್ಕೊತೀಯ ಅಷ್ಟೇ. ಮತ್ತೆ ನನಗೆ ಫೋನ್ ಮಾಡಿ ತಲೆ ತಿನ್ಬೇಡ. ಹೆಲೋ ಸುಮಾ. ಅದಕ್ಕೆ ಮಗ ಹೇಳಿದ್ದು, ಇದನ್ನೆಲ್ಲ ಹಿಂಗೆ ಬಿಟ್ಬಿಡು, ಸ್ವಲ್ಪ ದಿನ ಸರಿ ಹೋಯ್ತದೆ ಅಂತ. ಏನು ಸರಿ ಹೋಗುತ್ತೆ ಪುರ್ಸಿ? ನಾನು ನಾಳೆಯಿಂದ ಕಾಲೇಜಿಗೆ ಬರಲ್ಲ. ಅದಕ್ಕೆ ಅವಳು ಕಾಲ್ ಮಾಡಿ ಕೊನೆದಾಗಿ ಮಾತಾಡಿ ಬಾಯ್ ಹೇಳೋಣ ಅಂತ ಅಂದ್ಕೊಂಡು ಕಾಲ್ ಮಾಡಿದ್ರೆ. ಲೇ, ಏನು ಹೇಳ್ತಾ ಇದೆಯೋ?
ನಾಳೆಯಿಂದ ನೀನು ಕಾಲೇಜು ಬರೋಕ್ಕಿಲ್ವಾ? ಸುಮ್ಮನೆ ನನ್ನ ಹತ್ರ ಮಾತಾಡಲ್ಲ ಅಂದರೆ ನಾನು ಯಾಕೋ ಕಾಲೇಜಿಗೆ ಬರಲಿ. ಕಾಲೇಜ್ ಬಿಟ್ಟು ಬೇರೆ ಏನಾದರೂ ಮಾಡ್ತೀನಿ. ಲೇ, ನಿಂಗೆ ಏನಾರು ತಲೆಗಿಲ್ಲ ಕೆಟ್ಟೋಯ್ತಾ? ಕಣ್ಣು ಎದುರುಗಡೆ ಇದ್ದ ಪ್ರೀತಿ ಗೆಲ್ಲೋದು ಕಷ್ಟ ಅಂತದ್ರಾಗ ನೀನು ದೂರ ಹೋಯ್ತೀನಂದ್ರೆ ಎಲ್ಲ ಸರಿ ಹೋಯ್ತದನ್ಲ. ಮಗ, ಈಟಕ್ಕೆ ಹೋಪ್ಸ್ ಕಳ್ಕೊಬಿಡಕ್ಕಲ್ಲ. ನಾಗ್ಲೇ ಹೇಳ್ದಂಗೆ ಮನೇಲಿ ಚಾನೆ ತೊಂದರೆ ನಡೀತೈತೆ. ಕಾಳಿ ಮಾವನಿಂದ ಸಹನ ಅಕ್ಕಂಗೆ ತುಂಬ ಬೇಜಾರಾಗದೆ. ಇವಾಗ ನೀನು ಹಿಂಗೆ ನಡ್ಕೊಂಡ್ರೆ ಸುಮಂಗೂ ಬೇಜಾರಾಯ್ತದೆ. ಬಸ್ ಈ ಟೈಮ್ ಕೊಡು, ಎಲ್ಲ ಸರಿ ಹೋಯ್ತದೆ. ನನ್ನ ಮಾತು ಮೇಲೆ ನಂಬಿಕೆ ಇಡ್ಲಾ? ನಿಜವಾಗ್ಲೂ ಸರಿಗೆ ಹೋಗುತ್ತಾ? ಖಂಡಿತ ಸರಿ ಹೋಯ್ತದೆ ಕಲ. ನನ್ನನ್ನು ಜೀವನ ಪೂರ್ತಿ ಮಾತಾಡ್ಸಲ್ಲ ಅಂತಿದ್ದು ಸುಮ ಈಗ ನಂತವ್ ಮಾತಾಡ್ತಿಲ್ವಾ? ಪುಟ್ಟಕ್ಕನ ಮನೆ ಹೆಣ್ಮಕ್ಳಿಗೆ ಏಟ್ ಬಿರ್ನೆ ಕೋಪ ಬತ್ತಾಯ್ತು, ಆಟೆ ಬಿರ್ನೆ ಕರ್ಗೋಯ್ತಾರೆ ಕಲ. ಸಹನಕ್ಕನೂ ಅಷ್ಟೇ, ಸುಮನೂ ಅಷ್ಟೇ. ಮಗ, ಎಲ್ಲ ಸರಿ ಹೋಗೋರ್ಗೂ ಸ್ವಲ್ಪ ತಾಳ್ಮೆ ಇರಲಿ. ಕಾಲೇಜ್ ಬಿಡೋ ಮಾತೆಲ್ಲ ಆಡ್ಬೇಡಕ್ಕಲ್ಲ. ನಾನು ಬರ್ತೀನಿ, ಹುಷಾರು. ಛೇ, ಈ ಹುಡುಗರಿಗೆ ಮರ್ಯಾದೆನೇ ಇಲ್ಲ. ಬ್ಲಾಕ್ ಮಾಡಿದ್ರೆ ಇನ್ನೊಂದು ನಂಬರಿಂದ ಕಾಲ್ ಮಾಡ್ತಾರೆ. ಸುಮಾ, ಯಾವಾಗ ನೋಡಿ ನೀ ಇಷ್ಟೊಂದು ಗುಣಕ್ಕೊಂಡು ಓಡಾಡ್ತಿದ್ಯಾ ಅಂದರೆ ಎಸ್ಸಿಂದ ಕಾಲ್ ಬಂದಿತ್ತು ಅನ್ಸುತ್ತೆ ಅಲ್ವಾ? ಆ ಎಸ್ ಅಂದರೆ ಎಸ್ ಬ್ಯಾಂಕ್ ಸರ್ವೀಸ್ ಅಂತ, ಸಚಿನ್ ಅವರಲ್ಲ. ಸ್ನೇಹಕ್ಕ, ಕಲ್ನ ಕಲ್ಲಂಗಡಿ ಮಾಡಬೇಡ. ನೀನು ಯಾವ ಎಸ್ ಬಗ್ಗೆ ಮಾತಾಡ್ತಿದ್ಯಾ ಅಂತ ಗೊತ್ತಿಲ್ಲದೆ ಇರೋಷ್ಟು ಗುಗ್ಗು ಅಲ್ಲ ನಾನು. ಹೌದಾ? ಸುಮಾ ಅಂದರೆ ಸಪ್ಪೆ ಅಂದ್ಕೊಂಡಿದ್ದೆ, ನೀನು ಸಖತ್ ಅಂತ ಪ್ರೂವ್ ಮಾಡಿಬಿಟ್ಟೆ ನೋಡು. ಅಕ್ಕ, ನಿನ್ನ ಗುಣ ನನಗಿಷ್ಟ ಆಯಿತು. ಅವಮಾನ ಆಯಿತು ಅಂತ ಅಳ್ತಾ ಕೂರೋರ ಮಧ್ಯೆ ಎಲ್ಲ ಬಿಟ್ಟಾಕಿ ಹೊಟ್ಟೆ ತುಂಬ ಊಟ ಮಾಡಿದ್ಯಲ್ಲ, ನಂಗೆ ಅದೇ ಖುಷಿ ಆಯಿತು. ನಾನು ಯಾಕವಿ ಯಾರಿಗೋಸ್ಕರ ನಾವು ಊಟ ಬಿಡ್ಲಿ? ಕರೆಕ್ಟ್ ಅಕ್ಕ. ಊಟ ತಿಂಡಿ ಮೇಲೆ ಕೋಪ ತೋರಿಸೋದಕ್ಕೆ ನೀವೇನು ಚೈಲ್ಡಾ? ಅಕ್ಕ, ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ? ಅಯ್ಯೋ, ನಾ ಹೇಳಿದ ಚೈಲ್ಡ್ಗೆ ನಿನ್ಗೆ ಅನ್ಕೊಂಬಿಟ್ಯಾ? ಹೌದು ಹೌದು, ನಿನಗೆ ಚೈಲ್ಡ್ ಥರ ಆಡೋದು ಕಾಣಿಸುತ್ತೆ, ಆದರೆ ಚಿಲ್ಲರೆ ಬುದ್ಧಿ ಮಾಡೋರು ಕಾಣಿಸಲ್ಲ ಅಲ್ವಾ? ಥೂ, ಈ ಎಲ್ಲ ಹುಡುಗರು ಒಂದೇ ಥರ. ಆ ಕಾಳಿ ನಮ್ಮ ಅಕ್ಕನ ಜೊತೆಲೇ ಇದ್ಕೊಂಡು ಮೋಸ ಮಾಡಿಬಿಟ್ಟ. ಓಲಿ ಬಿಡವಿ, ಈಗ ಯಾಕೆ ಆ ಮಾತು? ನೆನೆಸ್ಕೊಂಡ್ರೆ ಮನ್ಸಿಗೆ ತುಂಬ ಬೇಜಾರಾಗುತ್ತಕ್ಕ, ಅದಕ್ಕೆ ಹೇಳಿದೆ. ನೋಡು, ನೀನು ಅದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಓದಿನ ಬಗ್ಗೆ ಗಮನ ಕೊಡದೆ ಇರಬೇಡ. ಅಯ್ಯೋ, ನಾನು ಯಾಕಕ್ಕ ಓದಿನ ಕಡೆ ಗಮನ ಕೊಡದೇ ಇರಲಿ? ನಮ್ಮ ಕಾಲೇಜಲ್ಲಿ ಯಾರು ಏನೇ ಅಂದರು ಏನೇ ಮಾಡಿದ್ರು ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಹೌದೌದು, ನಮ್ಮ ಸುಮ ಯಾವುದಕ್ಕೂ ಕೇರ್ ಮಾಡಲ್ಲ. ಬಾಯಲ್ಲಿ ಮಂತ್ರ ಹೇಳಿ ಮನ್ಸಲ್ಲಿ ಹೋಮ ಮಾಡ್ತಾಳಷ್ಟೇ. ನಾವು ಹೆಣ್ಮಕ್ಳಾದರೂ ಮನಸಲ್ಲೇ ಇಟ್ಕೋತೀವಿ, ಗಂಡ್ಮಕ್ಳು ಥರ ಬಾಯಿ ಬಿಟ್ಟರೆ ಸುಳ್ಳು ಹೇಳಲ್ಲ. ಈಗ ಸುಳ್ಳು ಯಾರು ಹೇಳಿದ್ರು ಸುಮಾ? ಇನ್ಯಾರು? ಆ ಕಾಳಿನೇ. ಕಾಳಿಯವ್ರು ನಿಜ ತಾನೇ ಹೇಳಿದ್ದು, ಸುಳ್ಳೆಲ್ಲಿ ಹೇಳಿದ್ರು? ನೀನ್ ನೋಡಿದ್ರೆ ಸುಳ್ಳು ಹೇಳಿದ್ರೆ ಆಗಲ್ಲ ಅಂತ್ಯ. ಸಹನಕ್ಕಂಗೆ ನಿಜ ಹೇಳ್ದವ್ರ ಕಂಡ್ರೆ ಆಗ್ತಾ ಇಲ್ಲ. ಹಾಗಿದ್ರೆ ನಿಮ್ಮ ಪ್ರಕಾರ ಹುಡುಗರು ಅಂದ್ರೆ ಹೆಂಗಿರ್ಬೇಕು? ನಾ ಹೀಗೆ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೊಂಬೇಡಿ ಅಕ್ಕ. ಕಾಳಿಯವರು ಎಲ್ರ ಮುಂದೆ ನಿಜ ಹೇಳಿದಕ್ಕೆ ನೀವು ಇಷ್ಟೊಂದು ಬೇಜಾರು ಮಾಡ್ಕೋತಿದ್ದೀರಲ್ಲ, ಅವ್ರು ಒಂದು ವೇಳೆ ಸುಳ್ಳು ಹೇಳಿದ್ರೆ ನಿಮಗೆ ಇಷ್ಟ ಆಗ್ತಿತ್ತಾ? ಅದು ಹೆಂಗವಿ ಆಯ್ತದೆ? ಆಗ ಸಣ್ಣಕ್ಕೆ ಸುಳ್ಳು ಹೇಳ್ಬೋದು ಆಟೆ, ಆದರೆ ಸತ್ಯ ಯಾವತ್ತಿದ್ರೂ ಹೊರಗೆ ಬರ್ತಾನೆ ಇತ್ತು. ಒಂದು ವೇಳೆ ಬರದೇ ಇದ್ದಿದ್ರೆ ನೀವು ಅವ್ರ ಜೊತೆ ಆರಾಮಾಗೆ ತಾನಿರ್ತಿದ್ರಿ. ಈ ಹುಡುಗಿರ ಪ್ರಾಬ್ಲಮ್ಮೇ ಇಷ್ಟು. ಹುಡುಗರು ಮನಸ್ಸಲ್ಲಿರೋದನ್ನ ಹೇಳಿದ್ರು ತಪ್ಪು, ಹೇಳದೇ ಇದ್ರು ತಪ್ಪು. ಈಗೇನು ಆ ಕಾಳಿ ಊರ್ ಜನರ ಮುಂದೆ ಮಾನ ಕಳೆದ್ರು ಸಹನ ಅಕ್ಕ ಮಾತಾಡ್ಬೇಕಿತ್ತ? ಮಾತಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಮಾತು ಬಿಡೋಷ್ಟು ದೊಡ್ಡ ತಪ್ಪ ಅಂತ ಕೇಳ್ತಾ ಇದ್ದೀನಿ. ನೀನು ಏನೇ ಹೇಳಕ್ಕ, ಈ ಹುಡುಗರು ಯಾವಾಗಲೂ ತಪ್ಪೆ. ನೀನು ಏನೇ ಹೇಳು ಸುಮ, ಈ ಹುಡುಗಿರು ಯಾವಾಗಲೂ ಸಪ್ಪೆ. ಸರಿ ತಪ್ಪನ್ನ ಸರಿಯಾಗಿ ತೂಕ ಹಾಕಲಿಲ್ಲ ಅಂದರೆ ಅವ್ರಿಗೆ ಸಿಗೋದು ಚಿಪ್ಪೆ. ಬಾಯಿ ಇದೆ ಅಂತ ಏನೇನೋ ಹೇಳ್ಬೇಡ ಅಕ್ಕ. ನಾನು ಏನೇನೋ ಹೇಳ್ತಿಲ್ಲ, ಹುಡುಗಿರ್ ಮೈಂಡ್ ಸೆಟ್ ಹೇಗಿರುತ್ತೆ ಅಂತ ಹೇಳ್ತಿದ್ದೀನಿ. ಸ್ನೇಹಕ್ಕ ಪ್ಲೀಸ್, ನಂಗೆ ಕೋಪ ಬರ್ಸ್ಬೇಡ. ಸುಮಾ ಪ್ಲೀಸ್, ನೀನು ನನಗೆ ನಗು ಬರ್ಸ್ಬೇಡ. ಅಯ್ಯೋ ದ್ಯಾವ್ರೆ, ಯೋನ್ರವಿ ನಿಮ್ಮಿಬ್ರು ಕಿತ್ತಾಟ.
ಈಗ ಯಾರ್ದು ತಪ್ಪು ಯಾರ್ದು ಸರಿ ಅನ್ನೋದನ್ನ ಮನೆ ಕಣ್ ಮೇಲೆ ಲೆಕ್ಕ ಹಾಕಿವ್ರಂತೆ. ಈಗ ಮನೆ ಕಳಿ. ಗುಡ್ ನೈಟ್ ಸುಮಾ. ಟಪ್ಪ ನೈಟ್. ಗುಡ್ ನೈಟ್ ಅಕ್ಕ. ನಿನ್ಗೂ ಆಟ ಕಣವಿ. ಲೇ ಕಳ್ಳಿ, ಹೇಳ್ ಪರಮಾತ್ಮ. ನಿಂಗೆ ಯಾಕೋ ಮಾತು ಕೊಟ್ಟಿದ್ದು ತೆಪ್ಪಾಯ್ತು ಅನಿಸ್ತೈತೆ. ಆ ಥರ ಬೀಳ್ಬೇಡ ಹೊಸಿ ತಡ್ಕ ಅಂತ ಹೇಳಿದ್ರೆ ಒತ್ತರನೇ ಎದ್ದು ಉಗ್ಸ್ಕೊಳಕ್ಕೆ ರೆಡಿಯಾಗಿ ಬಂದಿದ್ಯಲ್ಲ. ಏ ಬಿಸಿ ಇದ್ದಾಗಲೇ ಬೆಣ್ಣೆ ದೋಸೆ ಸಂದಾಗಿರ್ತದೆ, ಜಗಳ ಇದ್ದಾಗ ಪಿರುತಿ ಹೆಚ್ಚಾಗಿರ್ತದೆ. ಇದೆಲ್ಲ ನಿಂಗೆ ಅರ್ಥ ಆಗಿಲ್ಲ, ಸುಮ್ಕಿರ್ಕಂಟಿ. ಎಲ್ಲ ನನ್ನ ಮಗನೇ, ನನಗೆ ತಿಳಿಯಕ್ಕಿಲ್ಲ ಅಂತ್ಯ. ಮತ್ತು ನನ್ನ ಯಾಕಲ ಕರ್ಕೊಂಬಂದೆ? ಏ ಇದೇ ನಿಂಗೆ ಹೇಳ್ದೆ ಕಂಟಿ, ನೀನಿದ್ರೆ ನನಗೆ 100 ಆನೆ ಬಲ. ಅದಕ್ಕೆ ಬಾಲ ಅಂತ ಹೇಳ್ಬಿಟ್ಟು ಬಾವಿ ತೊಳೆ ಕೆಲಸ ಮಾಡಬೇಡ. ಏ ಎಲ್ಲಾದ್ರೂ ಉಂಟಾ ಪರಮಾತ್ಮ? ನೀನು ಶ್ರೀಕೃಷ್ಣ, ನಾನು ಅರ್ಜುನ. ಈಗ ನಾನು ಪಿರುತಿ ಹೇಳ್ಕೊಳಕ್ಕೆ ಯುದ್ಧ ಭೂಮಿಗೆ ಹೋಗ್ತಾ ಇದ್ದೀನಿ. ನಾನು ಹಿಂದೆ ಇದ್ದು ದಯ ತೋರಿಸುತ್ತಂದೆ. ನಾನು ಇವತ್ತು ಸುದರ್ಶನ ಚಕ್ರನ ಮನೆಗೆ ಬಿಟ್ಕೊಂಡ್ಬಿಟ್ಟಿವಿನಿ. ನಾನು ಬರೋಕ್ಕಿಲ್ಲ, ನೀನೇ ಹೋಗು. ಏ ಹಿಂಗಂದ್ರೆ ಹೆಂಗ್ ಪರಮಾತ್ಮ? ನೋಡು, ನೀನು ಉಪಸ್ಥಿತಿನ ನಂಗೆ ಆಯುಧ ಇದ್ದಂಗೆ. ನೀನು ಮಾತಾಡದೇ ಇದ್ರು ಪರವಾಗಿಲ್ಲ, ನಾನು ಹಿಂದೆ ಆದ್ರೂ ಬಾಪ. ಓ ಒಳ್ಳೆ ಗೋಳ ಇದಕ್ಕಲ್ಲ ನಿಂದು. ಸರಿ, ನೀನು ಮುಂದೆ ಹೋಯ್ತಾರೋ, ನಾನು ಬರ್ತೀನಿ. ಆಶೀರ್ವಾದ ಮಾಡುತ್ತಂದೆ. ಸರಿ ಆಯ್ತು, ಹೋಗ್ಲಾ? ಲೈ 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 ಪಂಚಿ ಹಿಡಿಸ್ಲಾ? ಹೈ, ಇಲ್ಲಿ ಯಾಕಲ ಬಂದೆ? ಬಾಬು, ಈ ಕಾಳೀಗ ಗೂಳಿ ಯಾಕೆ ಬಂದವನೇ? ಸುಮ್ಕೆ ಅಡ್ಡ ಬರಬೇಡ, ಜಾಗ ಬಿಡು. ಇಲ್ಲ ಅಂತಾರೆ ಬಾಬಾ ಅಂತ ನೋಡಿದ್ರೆ ಗುಂಬಿಡ್ತೀನಿ. ಏನ್ಲಾಗದೆ ನಿಂಗೆ? ಸಾಯ್ತೀನಿ ಅಂತ ಸಾಲ ಕುಡ್ದಂಗೆ ಮಾತಾಡ್ತಿದ್ಯಾ? ಬಾಬು, ನನಗೆ ಸಾನೆ ಕೆಲಸ ಇದೆ. ಸುಮ್ಕೆ ಟೈಮ್ ವೇಸ್ಟ್ ಮಾಡಿದೆ, ಸೈಡ್ಗೆ ಹೋಗ್ಬಿಡು. ಇಲ್ಲ ಅಂತಂದ್ರೆ ಮೇಲೆ ಹಿಂದೆ ಇರೋ ಪರಮಾತ್ಮ ನಿನ್ನ ಪಾತ್ರ ತುಳಿದ್ಬಿಡ್ತಾನೆ. ಹಿಂದೆ ಇರೋ ಪರಮಾತ್ಮ ಅಳಿಯಂದು ಅಳಿಯಂದ್ರೆ ಏನಿದೆಲ್ಲ? ಪರಮಾತ್ಮ ನಾನು ಮಾತಾಡ್ತೀನಿ. ಬಾಬು, ಈ ಪರಮಾತ್ಮ ನನ್ನ ಪರವಾಗಿ ಬಂದವನೇ. ಇವತ್ತಿ ಕಾಳಿ ಮಸ್ತಾಗಿರೋ ಪಿರುತಿನ ಅರ್ಥ ಮಾಡಿಸ್ತೀನಿ. ಏನು ಹೇಳ್ತಾವ ನೀವು? ಏ ಬಾಬು, ಇದ್ಯಾಕೆ ಒಳ್ಳೆ ಬಾತ್ಕೊಳ್ಳೆ ಹಿಂಗೆ ಬಾಯ್ಬಿಟ್ಯಾ? ಮುಚ್ಚು, ಮುಖ್ಯವಾದ ಕೆಲಸ ಐತೆ, ಮುಗಿಸ್ಕೊಂಡ್ಬಂದ್ಬಿಡ್ತೀನಿ. ಇವನ್ ಮಾತು ಕೇಳ್ಕೊಂಡು ಇವನಿಂದ ಬಂದ್ರ ನೀವು? ನಾನು ಹೇಳೋದು ನನ್ನ ಮಾತೇ ಕೊಡಿಲ್ಲ ಮಾವಯ್ಯ. ಏಯ್ ಗುಳೆ, ಸಿಗ್ನಲ್ ಕೆಂಪು, ಡೇಂಜರ್, ಹೊಂಟೋಗ್ ಸುಮ್ಕೆ. ಏ ಬಾಬು, ಇವತ್ತು ಸಿಗ್ನಲ್ ಕೆಂಪಾದ್ರೂ ಇರಲಿ, ಕಾರ್ತ್ ಬಿಡಿ ಯಾರು ಸುರಿಲಿ, ಬಂದ್ ಕೆಲಸ ಮುಗಿಸ್ಕೊಂಡು ಹೋಗೋದೆಯಾ? ಇನ್ನು ಏನೇನು ರಾದ್ದ ಅಂತ ಮಾಡ್ತಾನೋ ಇವನು. ಅವೇ ಅವೇ ನಿಂತ್ಕೊಳ್ಳವಿ, ಅವೇ ನಿಂತ್ಕೊಳ್ಳವಿ. ಹೊಸಿ ನನ್ನ ಮಾತು ಕೇಳು. ಕೈನಾಗ ರಂಗೋಲಿ ಇಟ್ಕೊಂಡು ಮನೆ ಮುಂದೆ ಬಿಟ್ರೆ ಸಾಲದು, ಮನ್ಸ್ನಾಗೂ ಹೊಸಿ ಬಿಟ್ಕೋ. ಮನ್ಸು ಖಾಲಿದ್ರೆ ಸಂದಾಗಿರಕ್ಕಿಲ್ಲ. ಅವೇ ಈ ಕಾಳಿನ ಕಾಲ್ ಕೆಳಗಡೆ ಹಾಕೊಂಡು ತುಳಿಯೋಕ್ಕೂ ಮುಂಚೆ ನಾನು ಹೇಳೋ ಮಾತನ್ನ ಹೊಸಿ ಕಿವಿಯಾರ ಕೇಳಿಸ್ಕೋ. ಎಲ್ಲರೂ ಮುಂದೆ ಸತ್ಯ ಹೇಳೋದಕ್ಕೆ ಈ ಥರ ಮಾತು ಬಿಟ್ಟು ಶಿಕ್ಷೆ ಕೊಡ್ತಿದ್ಯಲ್ಲ,
ನಿನಗೆ ನ್ಯಾಯನೇನವಿ? ಒಂದು ಗಂಡು ಒಂದು ಹೆಣ್ಣನ್ನ ಪ್ರೀತಿ ಮಾಡೋದು ತೆಪ್ಪು ಅನ್ನೋದಾದ್ರೆ ಈ ಸೃಷ್ಟಿನೇ ತೆಪ್ಪು ಅಂತ ಅರ್ಥ. ಮರ ಗಿಡ ಪ್ರಾಣಿ ಪಕ್ಷಿ ಇವೆಲ್ಲನೂ ಪ್ರೀತಿ ಮಾಡೋಕ್ಕಿಲ್ವೇನವೇ? ಥೂ, ಈ ನನ್ನ ಮಗ ಟೆನ್ಷನ್ ಏನೇನೋ ಹೇಳ್ತಾವನೆ. ಅವೇ ನಿಂತ್ಕೊಳ್ಳವಿ, ಇನ್ನೂ ನನ್ನ ಮಾತು ಮುಗ್ದಿಲ್ಲ. ಅವೇ ನನ್ನ ಬುದ್ಧಿ ಬಂದಾಗಿಂದ ನಿನ್ನ ಮ್ಯಾಕೆ ಪ್ರೀತಿ ಮಡಗಿವ್ನಿ. ನಿನ್ನ ಮದುವೆ ಆಗದೆ ಗಂಡ ಜೊತೆ ಆಗಿಲ್ಲ, ಒಂಟಿ ಹೆಣ್ಣು ಅನ್ನೋ ಕರುಣೆ ಪೂರ್ಣ ಎಲ್ಲ ನನಗಿಲ್ಲ. ನೀನು ನನ್ನ ಜೊತೆ ಆಗಿರ್ಬೇಕು ಅಷ್ಟೆ. ಪ್ರೀತಿ ಮಾಡೋ ಜೀವನ ದೂರ ತಳ್ಬೇಡ ಕಣವಿ. ತಲೆ ತಗ್ಸಿ ತಿದ್ಕೊಂಡು ನಡಿತೀವಿ. ನೀನು ಹೇಳ್ದಂಗೆಲ್ಲ ಕೇಳ್ಕೊಂಡಿರ್ತೀನಿ. ಕಾರಣ ತೋರಿಸಿ ನನ್ನ ಪ್ರೀತಿನ ಒಪ್ಕೊಳ್ಳವಿ. ನೋಡು ಅವೇ ಪರಮಾತ್ಮ, ಇದ್ಯಾಕೆ ಸುಮ್ಕೆ ನಿಂತ್ಕೊಬಿಟ್ಟೆ? ನೀನಾರು ಹೊಸ ಸಾನಂಗೆ ಹೇಳು ಬಾ. ಓ, ಇದಕ್ಕೆಲ್ಲ ಉಸ್ತುವಾರಿ ನೀವೇನಾ? ಅದು ನನ್ನ ಬೇಡ ಅಂತಲೇ. ಪರಮಾತ್ಮ, ಇದ್ಯಾಕೆ ಒಳ್ಳೆ ಸಾನನ್ನು ನೋಡ್ದಿಟ್ಕೆ ಬಾಂಬಂಗಿದ್ದವನು ಬಿದಿರು ಬೊಂಬೆ ಹಂಗಾಗ್ಬಿಟ್ಟೆ. ಹೊಸಿ ಗೊತ್ತಿರ್ಲಿ ಗೊತ್ತು. ಶಂಬಿಕೊಂಡು ನಿಂತ್ಕೊಳ್ಳ. ಕಂಟಿ ಅವ್ರೆ, ಬೆಳ್ಳಕ್ಕಿ ಯಾವತ್ತು ಬೆಳ್ಳಕ್ಕಿ ಸವಾಸ ಮಾಡಬೇಕು, ಕಾಗೆ ಸಂಘ ಅಲ್ಲ. ಮೊದಲೇ ನಿಮ್ಮ ಯಾಕಿರೋ ಗೌರವ ದಿನಕ್ಕೂ ಕಡಿಮೆ ಆಯ್ತೈತೆ. ಇಂಥ ಸುಳ್ಳು ಸಂಘ ಮಾಡಿ ಬೇಡ್ದ ರೇಸಿಗೆಲ್ಲ ಮೆಸ್ತವ ಬಂದರೆ ಇರೋ ಗೌರವನೂ ಕಳ್ಕೊಬೇಕಾಯ್ತದೆ. ಅಪ್ಪಯ್ಯ, ಇನ್ನೊಂದ್ಕಿಂತ ಇಂಥ ಕಾಗೆ ಏನಾರ ಮೆಸ್ತವ ಬಂದು ಕಾಕ ಅಂದ್ರೆ ಮೂಲೆ ಇರೋ ಬೆತ್ತ ತಗೊಂಡು ದಿಗ್ಗಿಯಾಗಿ ಕೊಟ್ಟು ಕಳಿಸಿ. ಏಯ್ ಆಗ ಓ ನಿನಗೆ ಪರ ಹೋಗ. ಪುಟ್ಟಕ್ಕ, ಬಾ ಮುನಿಯಮ್ಮ. ಇದೇನಿದು ಮೆಸ್ ಕಡೆ ಬಂದ್ಬಿಟ್ಟೆ? ಈಟೋತಲ್ಲೇ ಅಲ್ವೇ ನೀನು ಸಿಗೋದು, ಅದಕ್ಕೆ ಬಂದ್ವಿ. ಶಿವನಿವತ್ತು ಬೀಗ್ರು ಜೊತೆಗೆ ಬಂದ್ಬಿಟ್ಟವ್ರೆ. ಚಂದಾಕಿದೆ ಗಿರ್ಜಮ್ಮ? ಸಂದಾಗಿವ್ನಿ ಪುಟ್ಟಕ್ಕ. ಪುಟ್ಟಕ್ಕ, ಇದೇ ಭಾನುವಾರ ನಮ್ಮ ಶಾಂತಿದು ಸೀಮಂತ ಇಟ್ಕೊಂಡಿದೀವಿ, ಅದಕ್ಕೆ ಕರಿಯುಮ ಅಂತ ಬಂದ್ವಿ. ಹೌದೇ? ಆಯ್ತು ಕಣವ, ಸಂತೋಷ. ಬತ್ತೀನಿ. ಮುನಿಯಮ್ಮ, ನಿನ್ನ ಮಗಳ ಮದುವೆ ಸಹನಾ ಮದುವೆ ಆದ್ಮೇಲೆ ತಾನೇ ಆಗಿದ್ದು? ಹೌದು ರಮಣ, ಇಷ್ಟೊತ್ತಿಗೆ ನಮ್ಮ ಸಾನ ಗಂಡನ ಜೊತೆ ಇದ್ದಿದ್ರೆ ಅವಳಿಗೂ ಈ ಶಾಸ್ತ್ರ ಆಗಿರೋದು. ದೇವರು ಎಲ್ಲ ಹಣೆ ಬರೋನು ಒಂದೇ ಥರ ಬರೆಯೋಕ್ಕಿಲ್ವಲ್ಲ. ಯಾವ್ರೆಲ್ಲನೂ ಬರೆಯೋಕ್ಕಿಲ್ಲ ರಮಣ, ಕೆಲವೆಲ್ಲ ನಾವೇ ಬರ್ಕೋಬೇಕು. ಅದು ದಿಟಾನೆ. ಈಗ ಶಾಂತಿನೇ ನೋಡು, ಗಂಡನ ಜೊತೆಲಿ ಕಿತ್ತಾಡಿದ್ರು ಈಗ ಸಂಸಾರ ಮಾಡ್ತಾ ಇಲ್ವೇ? ಹೆಣ್ಮಕ್ಳು ಅಂದ್ಮ್ಯಾಕೆ ಬಿಟ್ಕೊಟ್ಟು ನಡೆಯೋದನ್ನ ಕಲಿಬೇಕು ರಮಣ. ಹೌದೌದು, ಸಂಸಾರದಲ್ಲಿ 1000 ಸಮಸ್ಯೆ ಬಂದ್ರೂ ಗಂಡನ್ ಬಿಡಬಾರ್ದು. ರಾಮೇಣ, ಹೆಂಡತಿ ಮನೆಯಾಗಿಲ್ಲ ಅಂತ ತಿನ್ನಕ್ಕಿಲ್ಲಿ ಬಂದಿದೆ ತಾನೆ. ತಿನ್ನ ಎದ್ದು ಓದ್ನಂಗಿರ್ಬೇಕು, ಬೇರೆ ವಿಷಯಕ್ಕೆಲ್ಲ ಯಾಕೆ ಒಗ್ಗರಣೆ ಹಾಕ್ಬೇಕು? ಬೇಜಾರು ಮಾಡ್ಕೋಬೇಡ ಗೋಪಾಲಣ್ಣ. ಪಂಚಾಯತಿಲಿ ನಡೆದಿದ್ದೆಲ್ಲ ನಾವು ನೋಡಿದ್ವಿ. ಹೆಂಡತಿ ಆದವಳು ಗಂಡನ ಜೊತೆಲಿ ಇರಲಿಲ್ಲ ಅಂದರೆ ಈ ಹಾಳಾದ ಜನ ಕಣ್ಕಂಡವ್ರ ಜೊತೆ ಸಂಬಂಧ ಕಟ್ಬಿಡ್ತಾರೆ. ಹೆಂಗಿದ್ರು ಕಾಳಿ ಸಹನನ್ನ ಇಷ್ಟಪಡ್ತೀವಿ ಅಂತವನೇ, ಅವ್ರಿಗೆ ಮದುವೆ ಮಾಡ್ಬಿಡೋದಲ್ವೇ? ಸಹನ ಮಿಸ್ ಮಾಡಿ ಏಟೆ ದುಡಿಬೋದು, ಆದರೆ ದುಡ್ಡು ಗಂಡ ಮಕ್ಕಳನ್ನ ಕೊಡ್ತೈತಾ? ಒಂಟಿ ಜೀವನ ಮಾಡೋರ ಹತ್ರ ಏಟ್ ದುಡ್ಡು ಇದ್ರೆ ಏನು ಪ್ರಯೋಜನ? ಪುಟ್ಟಕ್ಕನಿಗೆ 3 ಹೆಣ್ಮಕ್ಳು ಆದ್ಮೇಲೆ ನೀನು ಬಿಟ್ಟೋದೆ, ಆದರೆ ಸಹನಂದು ಆಟಿಲ್ದೆ ಹೇಳ್ತಾರ, ನೂಲ್ನಂತೆ ಸೀರೆ ತಾಯಿಯಂತೆ ಮಗಳು ಅಂತ.
ಸಾಕ್ ನಿಲ್ಲಿಸ್ರಮ್ಮ.